ನಿಜವಾದ ಮುಖ ನನಗೆ ಗೊತ್ತಾಗಿದೆ. ಸದ್ಯದಲ್ಲೇ ಫುಲ್ ಸ್ಟಾಪ್ ಇಡ್ತೀನಿ. ವಿಕ್ರಾಂತ್, ನನ್ನ ಕೈ ಹಿಡ್ಕೊಳ್ಳೋಷ್ಟು ಧೈರ್ಯ ಬಂತ ನಿನ್ಗೆ? ನೀವು ಯಾವ್ಯಾವ ತರದ ಆಟ ಆಡಿದಿರಂತ ನನಗೆ ಚೆನ್ನಾಗಿ ಗೊತ್ತಿದೆ ಮದರ್ ಇಂಡಿಯಾ. ವಿಕ್ರಾಂತ್, ನಾಳೆ ನಮ್ಮನೆಗೆ ಬರ್ತಿರೋಳು ಅಮೂಲ್ಯ 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 ರೌಡಿ ನರ್ತಿ. ಇಷ್ಟ ದಿನ ಮುಗ್ದೆ ತರ ಇರೋ ಆರ್ತಿನ ಹೆಂಗೋ ಏಮಾರಿಸ್ತಿದ್ರಿ, ಆದ್ರೆ ಇವಳನ್ನ ಚಾನ್ಸೇ ಇಲ್ಲ. ಇವಳು ದೊಡ್ಡ ಪ್ರಳಯ ಅಂತಕಿ. ಆರ್ತಿ ತರ ಅಲ್ಲ, ಇನ್ಮೇಲಿಂದ ಬೇರೆನೆ ಆಟ. ನಿಮ್ಗೆ ಹೆದರ್ಕೊಳ್ಳೋ ಕಾಲ ಹೊಟ್ಟೈತು ಮದರ್ ಇಂಡಿಯಾ. ನಾವು ವಸಿಷ್ಠ ಬ್ರದರ್ಸ್ ಎಲ್ಲರೂ ಒಟ್ಟಾಗಿ ನಿಂತ್ಕೊಳ್ತೀವಿ. ಏನ್ ಬರುತ್ತೋ ನೋಡ್ತೀವಿ. ಏಯ್ ಮದರ್ ಇಂಡಿಯಾ, ಏಯ್ ಮದರ್ ಇಂಡಿಯಾ, ಏಯ್ ಮದರ್ ಇಂಡಿಯಾ. ಸುಮ್ನೆ ಕಿರ್ಚಾಡ್ಬೇಡಿ. ನಡೀತಿರೋದು ನನ್ನ ಅಗ್ರಜನ್ ಮದ್ವೆ. ಅವನು ವೇದಾಂತ್ ವಸಿಷ್ಠ, ನಾನು ವಿಕ್ರಾಂತ್ ವಸಿಷ್ಠ. ಅವನು ಮಾತಲ್ಲೇ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾನೆ. ನಾನು ಮಾತಾಡಲ್ಲ, ಮಾತಾಡದೇ ಇರೋಂಗ್ ಮಾಡ್ಬಿಡ್ತೀನಿ. ಈ ವಿಕ್ರಾಂತ್ಗೆ ನನ್ನ ವಿಚಾರ ಎಲ್ಲ ಗೊತ್ತು ಅನ್ನೋದು ಊಹೆಲ್ಲ ಊಹೆಲ್ಲ ಊಹೆ. ನಿಜ ನಿಜ ನಿಜ. ಎಷ್ಟು ದಿನ ನನ್ನ ಆಟ ತೆರೆ ಹಿಂದೆ ಇದ್ದ, ಇನ್ ಮುಂದೆ ರಾಜಾರೋಷವಾಗಿ ಎಲ್ರ ಮುಂದೆ ನಡೆಸ್ತೇನೆ. ಏ ವೇದಾಂತ್, ನಾಳೆ ನನ್ ಕುತ್ತಿಗೆ ತಾಳಿ ಬಿದ್ಮೇಲೆ ನಿನ್ ಹೆಂಡತಿ ಆಗಿ ಸತ್ತು ಸ್ವರ್ಗಕ್ಕೆ ಸೇರೋವರೆಗೂ ನಿನ್ ಜೊತೆಗೆ ಇರ್ತೀನಿ. ಅಂತದ್ರಲ್ಲಿ ಇವತ್ ಒಂದ್ ರಾತ್ರಿ ನಿನ್ ಕೈಲಿ ಒಬ್ನೇ ಇರಕ್ಕಾಗಲ್ವಾ? ಚಿಚಿ, ಗಂಡ್ಮಕ್ಳು ಹೆಣ್ಮಕ್ಳನ್ನ ಇಷ್ಟೊಂದು ಹಚ್ಕೋಬಾರ್ದಪ್ಪ. ಹೆಣ್ಮಕ್ಳಿಗೆ ತುಂಬಾ ಹಿಂಸೆ ಆಗುತ್ತೆ. ಏ ಬಜಾರಿ, ನೀನಷ್ಟಕ್ಕೆ ನೀನೇ ಸೆಲ್ಫ್ ಹಾಕೊಂಡು ಕೇಳೋರ್ ಕಿವಿ ಕಿತ್ತೋಗೋ ತರ ಬಡ್ಕೋಬೇಡ. ನನ್ನ ಜೊತೆ ಬಾಯ್ಲಿ. ಕಾಂತ ವಿಕ್ಕಿ ಬಾಬಾ ಟೀಮ್ ಸೇರ್ಕೊಂಡು ಅರ್ಧಂಬರ್ಧ ಮಾಡಿರೋ ಪಾರ್ಟಿಗೆ ನನ್ನ ನೆನೆ ಕರ್ಕೊಂಡ್ ಬಂದೆ. ಅಷ್ಟಕ್ಕೂ ಇದಕ್ಕೂ ನನಗೂ ಏನಪ್ಪ ಸಂಬಂಧ ನಂದೋರೆ? ಬಜಾರಿ, ಇದೀನ 6ನೇ ಕನ್ಸು. ರಿಮೆಂಬರ್, ಚೆನ್ನಾಗಿ ಕುಡಿದು ನನ್ನ ಬಾಯಿ ಬಂದಂಗೆ ಬೈಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ ಸೆಟಪ್. ನಿನಗೂ ಬೈಯೋದಕ್ಕೆ ಧೈರ್ಯ ಬೇಕಲ್ಲ, ಅದಕ್ಕೆ ಈ ಅರೇಂಜ್ಮೆಂಟ್. ಹ್ಯಾಬಿಟ್. ಹೆಣ್ಮಕ್ಳು ಕುಡಿಬೇಕು ಅನ್ನೋ ಮೊದಲನೇ ಗಂಡ್ ಮಗ ನೀನೇ ಕಣಯ್ಯ. ಕಾರಣ ಇರೋದಕ್ಕೆ ನಿನಗೆ ಹೇಳ್ತಿರೋದು. ಇಲ್ಲ ಈ ಕಡೆ ನಿನ್ನ ಸುಳಿಯೋದಕ್ಕೂ ಬಿಡ್ತಿರಲ್ಲ. ತಗೋ, ನೀನು ಕುಡಿದು ಹೆಣ್ಣು ಹುಡುಗ ಆಗ್ಬಿಡು. ಹಾ, ನಾನ್ ನಿನಗ್ ಬೈಯೋದಕ್ಕೆ ಕುಡಿಬೇಕಾ? ಕುಡಿದೆ ನನಗೆ ಬೈಯೋದಕ್ಕೆ ಬರಲ್ವಾ? ಈಗಾಗ್ಲೇ ಒಂದ್ ಜನ್ಮಕ್ಕಾಗೋಷ್ಟು ಬೈದಿನಿ. ಅದನ್ನ ಕೇಳಿಸ್ಕೊಂಡವರು ಈಗಾಗ್ಲೇ ರೀಲ್ಸ್ ಅಲ್ಲಿ ಟಿಕ್ಟಾಕ್ ಅಲ್ಲೆಲ್ಲ ವಿಡಿಯೋ ಮಾಡಿದ್ದಾರೆ. ಇಷ್ಟೆಲ್ಲ ಫೇಮ್ ಇದೆ ನಮ್ಗೆ. ಕುಡ್ದಾಗ ನನಗೆ ಬೈಯೋದಕ್ಕೆ ಆಗಲ್ಲ ವೇದ ಅಂತ. ಅದ್ಯಾಕೆ? ಕುಡ್ದಾಗ ಅದೇನೋ ಫಿಲ್ಟರ್ ಇರಲ್ಲ ಅಂತಾರಲ್ಲ, ಹಾಗೆ ನಂಗೂ ಮನ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಆದ್ರೆ ನಿನ್ ಬಗ್ಗೆ ಎಲ್ಲ ಒಳ್ಳೇದೇ ಇದೆಯಲ್ಲ, ನಿನ್ ಬಗ್ಗೆ ಬೈಯೋದಕ್ಕೆಲ್ಲ ಏನೂ ಇಲ್ಲ, ಒಂದ್ ಕಪ್ಪು ಚುಕ್ಕಿನೂ ಇಲ್ಲ. ಹಾಗಿರುವಾಗ ನಿನ್ ಬಗ್ಗೆ ಏನಂತ ಬೈಲಿ ಹೇಳು? ಹಾಗಾದ್ರೆ ನೀನು ನನಗೆ ಬೈಯೋದಿಲ್ವಾ? ಅದೇ ನನ್ನ ಆಸೆ ಅಂತ ಹೇಳಿ ತೀರಿಸ್ಕೊಳ್ದೇ ಇದ್ರೆ ಹೇಗೆ ಹೇಳು?
ಬೈಯೋಕೆ ಅಂತ ಇನ್ನೊಂದ್ ಜನ್ಮ ಕೊಡ್ತಾನೆ ಭಗವಂತ. ಆದ್ರೆ ನನ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಈಗೇನು ಬೈಬೇಕಷ್ಟೇ ತಾನೆ. ಏನ್ ಮಾಡ್ತೀವೋ ನೀನೇ ನೋಡು. ಏನೇನ್ ಪಿಶಾಚಿ ಸಿಡುಕ್ ಮುತ್ತ ಸಿದ್ದಪ್ಪ. ಇಲ್ಲ ವೇದಾಂತ್, ನನ್ ಬಾಯಲ್ಲಿ ಬೈಗಳನ್ನೇ ಬರ್ತಿಲ್ಲ ಇವತ್ತು. ಅಬ್ಬಾ, ಇವತ್ತು ಅರ್ಥ ಆಯ್ತು ನೋಡು, ನಾನು ನಿನ್ ಬಾಯಿನೂ ಗೆದ್ದಿದ್ದೀನಿ ಅಂತ. ಇದೇ ಬೇಡ ಅನ್ನೋದು. ಸುಮ್ನೆ ಸ್ಕೋಪ್ ತಗೊಳ್ಳೋದು ಯಾಕೆ? ಅಲ್ಲ, ನೀನೇ ನನ್ನ ಗೆದ್ದಿರೋದು, ನಾನ್ ನಿನ್ನ ಗೆದ್ದಿರೋದು. ಮೂತಿ ಉದಿಸ್ಕೊಂಡು ಬಾನನ್ನೇ ಇಲ್ದಿರೋ ರೋಬೋಟ್ ತರ ಇದ್ದವನ್ಗೆ ಲವ್ ಮಾಡೋ ಹಾಗೆ ಮಾಡಿದ್ದು ನಾನು. ಜೇಬಲ್ ಕೈ ಹಾಕೊಂಡು ನೆಲನೂ ನೋಡ್ದೆ, ಹಗ್ಲೊತ್ತೋಳು ನಕ್ಷತ್ರ ಎಣ್ಸ್ಕೊಂಡು ಓಡಾಡೋನ್ಗೆ ಜೀವನ ಇರೋದು ಭೂಮಿ ಮೇಲೆ, ಚಂದ್ರನ ಮೇಲಲ್ಲ ಅಂತ ಅರ್ಥ ಮಾಡಿಸ್ತೋಳು ನಾನು. ಬಾಯ್ ಬಿಟ್ರೆ ಬಿಸ್ನೆಸ್ ಅಂತಿದ್ದವನ್ಗೆ ಬದುಕು ಅಂದ್ರೆ ಸೂಕ್ಷ್ಮ ಅಂತ ಹೇಳಿ ಅರ್ಥ ಮಾಡಿಸ್ತೋಳು ನಾನು. ಬಂದ್ಬಿಟ್ಟು ಕ್ರೆಡಿಟ್ ತಗೊಳ್ಳೋದಿಕ್ಕೆ ಸ್ಕೋಪ್ ರಾಜ, ಡವ್ ರಾಜ, ಕಲ್ಬರ್ಕೆ ಗಿರಾಕಿ, ಕೋಪಿಷ್ಟ, ಕುರ್ಮುಷ್ಟ, ಈರುಳ್ಳಿ ಶಂಕರ, ಬೆಳ್ಳುಳ್ಳಿ ಶಂಕರ. ಬೈ ಅಂದ್ರೆ ಇಷ್ಟೊಂದು ಬೈಯೋದ? ನೀನ್ ಕಾಲೇಜಲ್ಲಿ ಬೈಗಳ ಪ್ರಾಕ್ಟೀಸ್ ಮಾಡಿದ ಒಂದು ಸಬ್ಜೆಕ್ಟ್ ಇತ್ತಾ ಹೇಗೆ? ಮೈ ಗಾಡ್. ಯಾಕಂದ್ರೆ ಇದು ನಿನಗೆ ಕೊನೆ ಬೈಗಳಲ್ವಾ, ಅದಕ್ಕೆ. ಅಂದ್ರೆ ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರಿಗೆ ಬೈಯೋದಕ್ಕಾಗಲ್ವಲ್ಲ, ಆಮೇಲೆ ಏನಿದ್ರು ಬರೀ ರೀ ರೀ ಅಂತ ಕರೀತಿರ್ಬೇಕು. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ತರ ಇರ್ಬೇಕು. ಅದಕ್ಕೆ ಬೈಯೋ ಆಸೆ ಏನೇ ಇದ್ರು ಎಲ್ಲ ಮುಗಿಸ್ಕೊಬಿಡ್ಬೇಕು. ಅದಕ್ಕೆ ಬಾಯಿ ತುಂಬಾ ಬೈದ್ಬಿಟ್ಟೆ. Trust me, you're unbelievable. ಕಾಪಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿನ್ ಮೇಲೆ ಯಾವತ್ತೂ ಕಾನ್ಫಿಡೆನ್ಸ್ ಇತ್ತು. ಅನ್ನೋದು ಲೈಫ್ ಟೈಮ್ ಇರುತ್ತೆ. ಸುಳ್ಳೆ ಪುಳ್ಳೆ.
एते जयघण्टानादं कृत्वा कुसुमाक्षतां गृहीत्वा ॐ कलशस्य मुखेर्भ्ये कण्ठे विष्णु समासुता मूले तद्गौसितो ब्रह्मा मध्ये मातृगणासुता कुक्षौ साग्रहसर्गस्तादीतो सुन्दरारुद्धेदो वेदोत्तमः अङ्गैश्चागैः सर्वे कलसन्तो समासुता धायित्री देव सावित्री शान्ति पुष्टीकरिता संघे च पुनादेव गोदावरी सरस्वती नर्मदा सन्ति कावेरी जलस्मिन् सन्निधिं श्रीमाता गंगा भवाने नमः आवायामि आवाहितो भुवं स्थापयामि स्थापितो भुवं सन्नितो भुवं समृतो भुवं ओकुण्ठितो भुवं व्यापितो भुवं वरदो भुव इति सन्निधः प्रदस्याम् आयामि ध्यानं समर्पयामि महागंगा भवाने नमः अलंकार दक्षतां समर्पयामि आयने ते प्रायणे दुर्भारतपुण्येरदष्टपुण्डरीकाणि समुद्रस्याग्रहायमे अलंकार दक्षतां समर्पयामि कुङ्कुमं कान्तदिव्यं कामिने कां संवे कुङ्कुमेन ಮದುವೆ ಗಂಡ ಇಲ್ರಪ್ಪ, ಕರ್ಕೊ ಬನ್ನಿ. ಬರ್ತಾರೆ ಅರ್ಚಕ್ರೆ, ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ಸೋಣ ಅಂತ. ಹುಡುಗಿರು ಹೀಗೆ ಬರ್ತಾಳ ಹೇಗೆ? ಅರ್ಚಕ್ರೆ, ನೀವು ನೋಡಿದ್ದು ಬರೀ ಟ್ರೈಲರ್ ಅಷ್ಟೇ, ಸಿನಿಮಾ ಇನ್ನೂ ಬಾಕಿ ಇದೆ. ಇದೊಂಥರ ಸ್ಪೆಷಲ್ ಮದ್ವೆ. ಗಂಡಿನ ಕಡೆಯವರು ಕಮ್ಮಿನೇ, ಹೆಣ್ಣಿನ ಕಡೆಯವರು ಸ್ವಲ್ಪ ಜಾಸ್ತಿ. ಗಂಡಿನ ಹೆಂಟ್ರಿನೇ ಹಿಂಗಿದೆ ಅಂದ್ರೆ ಹೆಣ್ಣಿನ ಹೆಂಟ್ರಿ ಹೆಂಗಿರ್ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ರು ಸಮ್ಮುಖದಲ್ಲಿ ಎಲ್ರು ಜೈಕಾರ ಹಾಕ್ತಿರ್ಬೇಕು. ಬಹುಪರಾಕ್ ಅಂತ ಕೂಗ್ತಾ ನನ್ನ ಕರ್ಕೊಂಡ್ ಬರ್ಬೇಕು. ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ, ರೌಡಿಗಳ ರಾಣಿ, ರೌಡಿಗಳ ರಾಣಿ, ಪ್ರೀಚು ಹೃದಯಗಳ ರಾಜಕುಮಾರಿ, ಚಲುವೆಯರಲ್ಲೇ ಚಲುವೆ, ಮುದ್ದು ಬಂಗಾರಿ, ರತ್ನ ಸಿಂಗಾರಿ, ನಮ್ಮ ರೌಡಿ ಬೇಬಿಗೆ ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ನನ್ ಮಂಟಪದಲ್ಲಿ ಕೂರೋವರೆಗೂ ನನ್ ಸುತ್ತ ಚಾಮ್ರ ಬೀಸ್ತಾ ಇರ್ಬೇಕು.
ಅಂತಪುರದಲ್ಲಿ ರಾಣಿ ತರ ಮದುವೆ ಆಗ್ಬೇಕು ಅಂತ ಕನ್ಸು ಕಟ್ಟಿದ್ದೇನೆ. ನೋಡು, ಅದನ್ನು ನೆರವೇರಿಸಿದೆ. ನನ್ನ ಮದ್ವೆನೂ ಕೂಡ ನನ್ ರಾಣಿ ತರ ಫೀಲ್ ಮಾಡ್ಕೊಳ್ಳೋ ಹಾಗಾಗ್ಬೇಕು ಅಂತ ಆಸೆ ಇದೆ. ಒಟ್ನಲ್ಲಿ ನನ್ ಮದ್ವೆ ನನ್ ಕಣ್ಣೆದ್ರೆ ನಡೀತಿರೋ ಕನ್ಸಿನ ತರ ಇರ್ಬೇಕು ಅಂತ ಹುಚ್ಚು ಆಸೆ ಇದೆ ವೇದಾಂತ. ವೇದಾಂತ್, ಪ್ರತಿಯೊಂದು ಹೆಣ್ಣಿಗೂ ಮದ್ವೆ ಆದ್ಮೇಲೆ ಬರೀ ಗಂಡ ಮಾತ್ರ ಸಿಗ್ತಾನೆ. ಆದ್ರೆ ತನ್ನ ಆಸೆ ಕನ್ಸುಗಳನ್ನ ಈಡೇರಿಸೋ ಅಪ್ಪನಂತ ಗಂಡ ಸಿಗಲ್ಲ. ಆದ್ರೆ ನಂಗೆ ಅಪ್ಪನಂತ ಸ್ಥಾನದಲ್ಲಿ ನಿಂತ್ಕೊಂಡು, ಗಂಡನಂತ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಪ್ರೀತಿ ಮಾಡೋ ಹುಡುಗ ಸಿಕ್ಕಿದಾನೆ. ಲಕ್ಕ ಅಂದ್ರೆ ಏನು ಅಂತ ನನ್ಗೆ ಇವತ್ತು ಗೊತ್ತಾಗ್ತಿದೆ. ನನ್ನ ಪಾಲಿನ ಲಕ್ಕ ಅಂದ್ರೆ ಅದು ನೀನೇ ವೇದಾಂತ. ನಾನು ಹೇಳಿದ ಅಷ್ಟು ಮಾತುಗಳನ್ನ ಚಾಚು ತಪ್ಪಿ ಇಷ್ಟು ನೀಟಾಗಿ ಮಾಡಿದ್ಯಾ? ನಾನು ಹೇಳಿದ ಮಾತುಗಳಲ್ಲಿ ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ? ಬಾಕಿ ಅಂತ ಯಾವುದು ಉಳಿಯಲ್ಲ ಮೌಲ್ಯ. ನೀನು ಕಂಡಿರೋ ಅಷ್ಟು ಕನ್ಸುಗಳು ನನ್ಸಾಗತ್ತೆ. ನಿಜ ಹೇಳು ವೇದಾಂತ್. ಇನ್ನೊಂದು ಕನ್ಸು ಬಾಕಿ ಇದೆ, ಅದನ್ನ ತಾಳಿ ಕಟ್ಟನ್ನು ನೆರವೇರಿಸ್ತೀನಿ. ಏನಿದು ಮದ್ವೆ ಆಗೋ ಹೊತ್ತಿನಲ್ಲಿ ಮಾತು? ಇಷ್ಟು ದಿನ ಮಾತಾಡಿದ್ ಸಾಕು. ಅಟ್ಲೀಸ್ಟ್ ತಾಳಿ ಕಟ್ಟೋರ್ಗಾದ್ರೂ ಸುಮ್ನೆ ಇರಪ್ಪ. ಅಜ್ಜಿ, ಇವ್ರು ಮಂತ್ರ ಹೇಳ್ತಾ ಮದ್ವೆ ಆಗಲ್ಲ, ಜಗಳ ಆಡ್ಕೊಂಡೇ ಮದ್ವೆ ಆಗೋದು. ಅಯ್ಯೋ, ನಿಮ್ ದಬ್ಬಾಯಿ ಅಂತೀರಿ, ಹಾಗ್ ಮಾತ್ರ ಮಾಡ್ಬೇಡಿ. ಮಂಗಲ್ಯ ನಿಲ್ಸೋ ಮಾಮ, ಮಂಗಲ್ಯ ನಿಲ್ಸೋ ಮಾಮ. ಅವಳ ಮನೆಗೆ ಕಾಲಿಟ್ಟ ಕೂಡಲೇ ಆ ಮನೆಯಲ್ಲಿ ಒಂದು ಸಾವು ಸಂಭವಿಸುತ್ತೆ. ಈಗಲೂ ನನ್ನ ಹತ್ರ ಸಮಯ ಇದೆ.